ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಗ್ರಾಮೀಣ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಮೊಬೈಲ್ ವೆಬ್ ಸಾಫ್ಟ್ವೇರ್ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿರುವವರಿಂದ ತಾಂತ್ರಿಕ ಹುದ್ದೆಗಳಿಗೆ ವೇತನ ಶ್ರೇಣಿ ನಿಗದಿಪಡಿಸಬೇಕು ಎಂಬುದು ಸರ್ಕಾರದ ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಗ್ರಾಮೀಣ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಮೂಲಸೌಕರ್ಯ ಕಲ್ಪಿಸಬೇಕು, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗುರುವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಧರಣಿ ಕುಳಿತು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಸುಸಜ್ಜಿತ ಕಚೇರಿ, ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ, ಗುಣಮಟ್ಟದ ಮೊಬೈಲ್ ಫೋನ್, ಸಿಯುಜಿ ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಅನ್ನು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒದಗಿಸಬೇಕು ಎಂದು ಹೇಳಿದರು. ಕೆಲಸದ ಸಮಯದ ಮೊದಲು ಮತ್ತು ನಂತರ ನಡೆಯುವ ಎಲ್ಲ ರೀತಿಯ ವರ್ಚುವಲ್ ಮೀಟಿಂಗ್ಗಳ ಮೇಲೆ ಕಡ್ಡಾಯ ನಿಷೇಧ ಹೇರಬೇಕು. ಮನೆ ಹಾನಿ ಪ್ರಕರಣಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಹೊಣೆಗಾರಿಕೆಯಿಂದ ಮುಕ್ತಗೊಳಿಸಬೇಕು. ಕರ್ತವ್ಯ ನಿರ್ವಹಿಸುವಾಗ ಪ್ರಾಣ ಕಳೆದುಕೊಂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಯಾಣ ಭತ್ಯೆಯನ್ನು 500 ರೂಪಾಯಿನಿಂದ 3,000ವರೆಗೂ ಹೆಚ್ಚಿಸಬೇಕು ಅಂತ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ನೀಡಬೇಕು. ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳನ್ನು ಶಿಷ್ಟಾಚಾರ ಕೆಲಸದಿಂದ ಮುಕ್ತಗೊಳಿಸಲು ಸೂಕ್ತ ಆದೇಶ ಹೊರಡಿಸಬೇಕು. ಇತರೆ ಇಲಾಖೆಗಳ ಕೆಲಸ ಮಾಡದಂತೆ ಸೂಕ್ತ ಆದೇಶ ನೀಡಬೇಕು. ರಾಜ್ಯದ ಗ್ರಾಮ ಸಹಾಯಕರಿಗಾಗಿ ಸೇವಾ ಭದ್ರತೆ ನೀಡುವುದು ಮುಂತಾದ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಅದೇ ರೀತಿಯಾಗಿ ಗ್ರಾಮ ಆಡಳಿತಾಧಿಕಾರಿ ಕಾರ್ಯಾಲಯದಲ್ಲಿ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಉತ್ತಮ ಗುಣಮಟ್ಟದ ಟೇಬಲ್, ಕುರ್ಚಿ ಆಗಲಿ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಕಂಪ್ಯೂಟರ್ ಆಗಲಿ, ಪ್ರಿಂಟರ್ ಆಗಲಿ ಯಾವುದೂ ಕೂಡ ಲಭ್ಯವಿರುವುದಿಲ್ಲ. ಹೀಗಾಗಿ ಮುಖ್ಯವಾಗಿ ಕೆಲವು ಗ್ರಾಮಗಳಲ್ಲಿ ಚಾವಡಿ ಕಟ್ಟಗಳಲ್ಲೇ ಇರುವುದಿಲ್ಲ. ಬೇರೆ ಬೇರೆ ಪಂಚಾಯಿತಿಯಲ್ಲಿ ಒಂದು ರೂಮ್ ಕೊಟ್ಟಿರ್ತಾರೆ, ಅಂಥ ರೂಮ್ಗಳಲ್ಲೇ ಕೆಲಸ ಮಾಡ್ತಾಯಿದ್ದೇವೆ. ಹಾಗೂ ಸಾಯಂಕಾಲ ಆಗಲಿ ಗೂಗಲ್ ಮೀಟು, ವರ್ಚುವಲ್ ಸಭೆಗಳು ಈ ರೀತಿ ಟೈಮ್ ಬಾರಾಗಿಂದ 5 ಗಂಟೆ ನಂತರ ಚಾಲು ಮಾಡ್ತಾರೆ. ಮತ್ತು ಸ್ಕ್ಯಾನರು, ಪ್ರಿಂಟರು ಇಂಥವೇನು ಸವಲತ್ತುಗಳು ನಮ್ಮಲ್ಲಿ ಇರುವುದಿಲ್ಲ ಸರ್. ಅದೇ ರೀತಿಯಾಗಿ ಕೆಲವೊಂದು ಕಡೆ ಈಗಾಗಲೇ ನಮ್ಮ ಕೆಲಸದ ಒತ್ತಡಗಳಿಂದ ಈ ನಮ್ಮ ಯಾವುದು ಕಾರ್ಕಳ ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಒಬ್ಬ ಮಹಿಳಾ ಗ್ರಾಮ ಆಡಳಿತಾಧಿಕಾರಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇವತ್ತು ಬೆಳಿಗ್ಗೆ ತಾನೇ ಒಂದು ಬೆಳಿಗ್ಗೆ ಕೂಡ ಒಬ್ಬರು ಗ್ರಾಮ ಆಡಳಿತಾಧಿಕಾರಿಗಳು ಮೃತಪಟ್ಟು ಪ್ರಮೋಷನ್ ಆಗಿದ್ದಿದೆ. ಈಗ ಕೂಡ ಕೆಲಸದ ಒತ್ತಡದಿಂದಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿರುತ್ತಾರೆ. ದಿನದಿಂದ ದಿನಕ್ಕೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮಾನಸಿಕ ಹಿಂಸೆ ಆಗುತ್ತಾ ಇರ್ತವೆ. ಹಾಗಾಗಿ ಈ ಮಾನಸಿಕ ಹಿಂಸೆಯಿಂದ ಹೊರಬರಲು ಈ ಆ್ಯಪ್ಗಳ ಮುಖಾಂತರ ಏನು ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ, ಅವು ವ್ಯವಸ್ಥಿತವಾಗಿ ಸರ್ಕಾರಗಳ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಹಾಗೂ ಕೆಲಸದ ಒತ್ತಡಗಳಿಂದ ಕಡಿಮೆ ಮಾಡಬೇಕು ಅಂತ ಈ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಡೆಸ್ತಾ ಇದ್ದೀವಿ. MG ಹಟ್ಟಿ ಸರ್, ಗ್ರಾಮ ಆಡಳಿತಾಧಿಕಾರಿಗಳು ಸಂಘ ಚಿಕ್ಕೋಡಿ ಅಧ್ಯಕ್ಷ. ಈ ಮುಷ್ಕರ ಎದಕ್ಕಂದ್ರೆ ಸರ, ಮೇನ್ ನಮಗೆ ಫಸ್ಟ್ ಆಫ್ ಆಲ್ ಕುಂದ್ರಾಕ ಆಫೀಸ್ ಬೇಕು. ಚೇರ್, ಕುರ್ಚಿ ಆಯ್ತು, ಯಾವುದೇ ರೀತಿಯಿಂದ ನಮ್ಮ ಸೌಲಭ್ಯಗಳಿಲ್ಲ, ಮೂಲಭೂತ ಸೌಲಭ್ಯಗಳು ಇಲ್ಲ. ನೆಕ್ಸ್ಟ್ ಯಾವುದೋ ನಮಗೀಗ ಎಲ್ಲ ಆನ್ಲೈನ್ ಯುಗದಾಗ ಎಲ್ಲ ಆಫೀಸ್ ಅಂತ ಕಚೇರಿಗಳು ಮಾಡ್ಯಾರ. ಅದಕ್ಕೆ ಆಫೀಸ್ ಸಲುವಾಗಿ ನಾವೆಲ್ಲ ಪತ್ರ ವ್ಯವಹಾರ ಮಾಡ್ಬೇಕಂದ್ರೆ ಎಲ್ಲ ನಮ್ಗೆ ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ಪ್ರಿಂಟರ್ ಬೇಕು, ಸ್ಕ್ಯಾನರ್ ಬೇಕು, ಅದೊಂದಿಲ್ಲ. ನೆಕ್ಸ್ಟ್ ಈಗ ಸರ್ಕಾರದಿಂದ ದಿನಂಪ್ರತಿ ಒಂದೊಂದು ಆ್ಯಪ್ಗಳನ್ನ ಹೊಸದಾಗಿ ಆ್ಯಪ್ಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆ ಆ್ಯಪ್ಗಳಿಗೋಸ್ಕರ ಸರಿಯಾದ ಕೆಲಸ ನಿರ್ವಹಿಸೋಕ್ಕೆ ಅದು ಸರಿಯಾದ ಒಂದು ಮೊಬೈಲ್ ಬೇಕು, 5G ಸೆಟ್ ಸಿಮ್ ಬೇಕು, ಮೊಬೈಲ್ ಬೇಕು, ಡೇಟಾ ಬೇಕು, ಇಂಟರ್ನೆಟ್ ಬೇಕು. ತಕ್ಕಂಗೆ ನಾವು ಅದನ್ನೆಲ್ಲ ಆ್ಯಪ್ಗಳನ್ನ ನಮ್ಮ ಪರ್ಸ್ನಲ್ ಮೊಬೈಲಲ್ಲಿ ಆ್ಯಪ್ಗಳು ಹಾಕ್ಕೊಂಡು ಕೆಲಸ ನಿರ್ವಹಿಸ್ಬೇಕಾದ್ರೆ ನಮಗೆ ಪರ್ಸ್ನಲ್ಲಾಗಿ ಏನು ನಮ್ಮ ವೈಯಕ್ತಿಕ ಏನು ಫೋಟೋಸ್, ವಿಡಿಯೋಸ್ ಅದು ನಮ್ಮ ವೈಯಕ್ತಿಕ ಒಂದು ಜೀವನಕ್ಕೋಸ್ಕರ ಏನು ಇಟ್ಕೊಂಡಿರ್ತೀವಿ ಅವನು ಸಹಿತ ಫೋಟೋ ಸ್ಟೋರೇಜ್ ಮಾಡೋಕ್ಕಾಗ್ತಿಲ್ಲ. ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಬಂದಿದೆ. ಮತ್ತು ಈಗ ನಮ್ಮಲ್ಲಿ ಪ್ರಮೋಷನ್ ಟೈಮ್ ಪ್ರಮೋಷನ್ ಆಗ್ತಾಯಿಲ್ಲ ಸರ್. ನಮ್ಮ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಕರೆಕ್ಟಾಗಿ ಟೈಮ್ ಟು ಟೈಮ್ ಪ್ರಮೋಷನ್ ಆಗ್ತಾಯಿದೆ. ಆನ್ಲೈನಲ್ಲಿ ಅರ್ಜಿ ಕರ್ಕೊಂಡು ಮತ್ತು ಟೈಮ್ ಪ್ರಮೋಷನ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ 15-20 ವರ್ಷ ಆದರೂ ಕೂಡ ಇನ್ನೂ ಪ್ರಮೋಷನ್ ಆಗದೆ ಹಾಗೆ ಉಳಿದಿರೋದ್ರಿಂದ ಗ್ರಾಮ ಆಡಳಿತರು ಇದ್ದಾರೆ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸಹಿತ ಇನ್ನೂ ಆದರೂ ನಮ್ಮ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಇನ್ನೂ ಅಧಿಸೂಚನೆ ಯಾವುದೇ ಆದೇಶನೂ ಬಿಟ್ಟಿಲ್ಲ. ಅಂತರ್ಜಿಲ್ಲಾ ವರ್ಗಾವಣೆ ಪತಿ ಪತ್ನಿ ಇದರಲ್ಲಿ ಸಹಿತ ಒಬ್ಬರ ಪತಿಯವರು ಬೇರೆ ಕಡೆ ಜಿಲ್ಲಾದಾಗ ವರ್ಕ್ ಮಾಡೋದು, ಇನ್ನೊಂದು ಪತ್ನಿಯವರು ಬೇರೆ ಜಿಲ್ಲಾ ವರ್ಕ್ ಮಾಡೋದು, ಅವರಿಗೋಸ್ಕರ ಸಹಾಯ ಆಗ್ತಾಯಿಲ್ಲ. ಬೇರೆ ಇಲಾಖೆಯಲ್ಲಿದೆ, ನಮ್ಮ ಇಲಾಖೆಯಲ್ಲಿ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ಏನಂದರೆ
ಈಗ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಈಗ ಕೆಲಸದ ಒತ್ತಡ ಏನಿದೆ, ಈ ಪ್ರಗತಿ ಒಂದು ಹೆಸರು ಇಟ್ಕೊಂಡು ಎಲ್ಲ ನಮ್ಮಲ್ಲೆಲ್ಲ ಒತ್ತಡ ಹಾಕಿ ಬರೀ ಫಾಸ್ಟಾಗಿ ಮಾಡಬೇಕು, ರ್ಯಾಂಕಿಂಗ್ ಬರ್ಬೇಕಂತ ಒತ್ತಡ ಹಾಕಿ ಮೊದಲು ಬರ್ಬೇಕಂತ ಹೇಳಿ ಈ ಆ್ಯಪ್ಗಳ ಕೆಲಸನ ರಾತ್ರಿ ಹಗಲು ಸಹಿತ ನೀವು ಎಷ್ಟೋ ಇದ್ದರೂ ಹೋಗಿ ಮಾಡಬೇಕು. ಒಂದು ನಿರ್ದಿಷ್ಟವಾದ ಅವಧಿ ಇಲ್ಲ ಅದಕ್ಕೆ. ಇವತ್ತು ಹೇಳಿದ್ರಂದ್ರೆ ನಾಳೆ ಆದರೆ ಕೆಲಸ ಆಗ್ಬೇಕದು. ಹೀಗಾಗಿ ಒತ್ತಡ ಹೇರಿ ಕೆಲಸವನ್ನು ತೊಗೋತಿದ್ದಾರೆ. ಮತ್ತು ಅದಕ್ಕಾಗಿ ನಮ್ಮ ತಾಂತ್ರಿಕ ಹುದ್ದೆ ಅಂತಲ್ಲ, ಮತ್ತು ತಾಂತ್ರಿಕ ಹುದ್ದೆ ತಕ್ಕಂಗೆ ನಾವು ಸ್ಯಾಲ್ರಿನೂ ಕೊಡ್ತಾಯಿಲ್ಲ ಅವರು. ಈ ಎಲ್ಲ ತಾಂತ್ರಿಕ ಆ್ಯಪ್ಗಳನ್ನು ಸಹಿತ ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ ಒಂದಾದ್ಮೇಲೆ ಒಂದು. ಈ ಇಷ್ಟು ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಅಂತೂ ಬಂದಿರೋದಿಲ್ಲ. ಇದಕ್ಕಾಗಿ ನಮ್ಮ ರಾಜ್ಯ ಸಂಘ ಮೊನ್ನೆ ತೆಗೆದುಕೊಂಡ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ತೆಗೆದುಕೊಂಡು ನಾವೆಲ್ಲ ಪದಾಧಿಕಾರಿಗಳು ಹೋಗಿ ಎಲ್ಲ ಚರ್ಚೆ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಬೇಕಂತೇಳಿ ನಿರ್ಣಯ ಮಾಡಿದಾಗ ಈ ಮೊನ್ನೆ 3 ದಿವಸದಿಂದ 23, 24, 25 ತಾರೀಕು 3 ದಿವಸದಿಂದ ಎಲ್ಲ ಆ್ಯಪ್ಗಳನ್ನು ಈ ತಾಂತ್ರಿಕವಾಗಿ ಏನೇನಿದೆ ಎಲ್ಲ ಆ್ಯಪ್ಗಳನ್ನು ಕೆಲಸವನ್ನು ಸ್ಥಗಿತ ಮಾಡಿದ್ವಿ. ಇದು ಬರೀ ಲೇಖನಿ ಅಷ್ಟೇ ಇತ್ತು. ಇನ್ನು ಇವತ್ತಿನಿಂದ ಏನಿದೆ 26ನೇ ತಾರೀಕು ಎಲ್ಲ ರಾಜ್ಯಾದ್ಯಂತ ಇಡೀ ಆಯಾ ತಾಲೂಕು ಕಚೇರಿಗಳ ಮುಂದೆ ಎಲ್ಲ ಲೇಖನಿ ಸಹಿತ ಕೆಲಸ ಅಥವಾ ಮತ್ತು ತಾಂತ್ರಿಕವಾಗಿ ಏನೇನಿದೆ ಎಲ್ಲ ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಇನ್ನು ಮುಂದೆ ನಾಳೆ ಏನಿದೆ ಎಲ್ಲ ಆಯಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಮುಷ್ಕರನ ಕೈಗೊಳ್ತಾ ಇದ್ದೀವಿ. ಈ 2 ದಿವಸ ಏನಿದೆ ರಜಾ ಮೇಲೆ ನಾವು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟಾದರೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಗೈರು ಹಾಜರಾಗುವ ಮೂಲಕ ರಾಜ್ಯ ಮಟ್ಟದಲ್ಲಿ ಮುಷ್ಕರನ ಕೈಗೊಳ್ತಿದ್ದೀವಿ ಅಂತ ಹೇಳ್ತಾ ಈ ಬೇಡಿಕೆಗಳು ಈಡೇರುವವರೆಗೆ ಯಾವುದೇ ಮುಷ್ಕರ ನಾವು ತಗೊಳ್ಳೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಧನ್ಯವಾದ. ನಮ್ಮ ಹೆಸರು ಮಣಿಪ್ರಸಾದ್ ಕಂಟಿಮಠ್ ಅಂತೇಳಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.